ಸಾಲು ಸಾಲು ಹತ್ಯೆ ಆರೋಪಗಳು ಕೇಳಿ ಬರ್ತಾ ಇದೆ. ಸಾಲು ಸಾಲು ಸಂಕಷ್ಟಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಸ್ಥಳ ಮಹಜರು. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಗ್ಯಾಂಗ್ ವಿರುದ್ಧ ಹತ್ಯೆ ಆರೋಪ, ಸಾಲು ಸಾಲು ಸಂಕಷ್ಟಗಳು ಈಗ ಎದುರಾಗ್ತಾ ಇರುವಂತದ್ದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಸ್ಥಳ ಮಹಜರು ಕೂಡ ನಡೀತಾ ಇದೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷ್ಯವನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆದೊಯ್ದಂತಹ ಜಾಗ ಆಗಿರಬಹುದು, ಅಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿದಂತಹ ಜಾಗದಲ್ಲೆಲ್ಲವೂ ಕೂಡ ಸ್ಥಳ ಮಹಜರನ್ನ ನಡೆಸಿದ್ದಾರೆ. ನಿನ್ನೆ ಏನು ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ರು ಕೂಡ ಆ ಸ್ಥಳದಲ್ಲೇ ಇದ್ರು. 13 ಜನರು ಕೂಡ ಆ ಸ್ಥಳದಲ್ಲಿ ಏನೇನ್ ಮಾಡಿದ್ವಿ, ಎಲ್ಲೆಲ್ಲಿ ಯಾವ್ಯಾವ್ದ್ರಲ್ಲಿ ಹೊಡೆದಿದ್ವಿ ಅನ್ನೋದ್ರ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕೊಲೆಯಾದ ಸ್ಥಳ ಆಗಿರ್ಬೋದು, ಬಾಡಿ ಬಿಸಾಡಿದ ಜಾಗದಲ್ಲೂ ಕೂಡ ಶೋಧ ಕಾರ್ಯ ನಡೆದಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿದೆ. ಹಲವು ಆಯುಧಗಳ ಬಳಕೆಯಿಂದ ಚಿತ್ರ ವಿಚಿತ್ರವಾಗಿ ಆತನನ್ನ ಕೊಲ್ಲಲಾಗಿದೆ. ಇಂದು ಚಿತ್ರದುರ್ಗಕ್ಕೆ ಕರೆದೊಯ್ಯುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಯಾಕಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಕನ್ನಡದ ನಟ ದರ್ಶನ್ ಹಲ್ಲೆ ಬಲಿಯಾದಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ. ಚಿತ್ರದುರ್ಗದಲ್ಲಿ ಎಲ್ಲೋ ಒಂದು ಕಡೆ ಅಪೋಲೋ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡಿಕೊಂಡು 18,000ಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಂಥ ಹುಡುಗ, ಬಡ ಕುಟುಂಬವನ್ನ ಸಾಗಿಸ್ತಾ ಇದ್ದ ಅಂತಹ ವ್ಯಕ್ತಿಯನ್ನ ಕೇವಲ ಒಂದೇ ಒಂದು ಕಮೆಂಟ್ ಹಾಕಿದ್ದ ಅನ್ನುವಂತಹ ಕಾರಣಕ್ಕೆ ಆತನನ್ನ ಕಿಡ್ನಾಪ್ ಮಾಡಿಸಿಕೊಂಡು ಬೆಂಗಳೂರಿಗೆ ಕರೆತಂದು ಆತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇದು ನಿಜಕ್ಕೂ ಕೂಡ ಖಂಡನೀಯ. ಇದರ ವಿರುದ್ಧವಾಗಿ ಸಾಕಷ್ಟು ಭಾಗಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಚಿತ್ರದುರ್ಗದಲ್ಲೂ ಕೂಡ ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು. ದರ್ಶನ್ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದರ್ಶನ್ ಅವರನ್ನ ಕಂಡ ಇಂಡಸ್ಟ್ರಿಯಿಂದಾನೇ ಬ್ಯಾನ್ ಮಾಡಬೇಕು, ಅವ್ರಿಗೆ ಏನು ಈ ರೇಣುಕಾಸ್ವಾಮಿ ಅವರಿಗೆ ಆದಂತಹ ನೋವು ಶಿಕ್ಷೆಯನ್ನ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ರು. ಇದೇ ಸಂದರ್ಭದಲ್ಲಿ ತಮ್ಮ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತು. ಯಾಕಂದ್ರೆ 5 ತಿಂಗಳ ಗರ್ಭಿಣಿ ಒಂದು ಕಡೆ, ತಂದೆ ತಾಯಿ ದಿಕ್ಕೇ ತೋಚದಂತಾಗಿದೆ ಆ ಕುಟುಂಬಕ್ಕೆ. ಯಾಕಂದ್ರೆ ಮನೆಯ ಹೊಣೆಗಾರಿಕೆಯನ್ನ ಹೊತ್ತಂತಹ ಮಗ ಆತ. ಕೇವಲ 18,000ದಿಂದ ಮನೆಯ ಜೀವನವನ್ನ ತೂಗಿಸ್ತಾ ಇದ್ದ, ಎಲ್ಲರ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದ್ದ. ಮದುವೆಗೆ ತಂಗಿಗೆ ಮದುವೆ ಮಾಡಬೇಕು ಅನ್ನುವಂತಹ ಆಸೆ ಕನಸುಗಳನ್ನು ಕೂಡ ಹೊತ್ಕೊಂಡಿದ್ದ. ಈಗ ಆ ಕುಟುಂಬಕ್ಕೆ ಆಧಾರ ಯಾರು? ಒಟ್ಟಾರೆಯಾಗಿ ಆತನನ್ನ ಕರೆಸ್ಕೊಂಡು ಕೇವಲ ಒಂದೇ ಒಂದು ಕಮೆಂಟ್ಗೋಸ್ಕರ ಈ ರೀತಿ ಬರ್ಬರವಾಗಿ ಭೂಪತಿ ಹತ್ಯೆ ಮಾಡಿಸ್ತಾರೆ ಅಂತಂದ್ರೆ ಎಷ್ಟು ಕೀಳು ಮಟ್ಟದ ಮನಸ್ಥಿತಿ ಇರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ